ಮನೆಯ ಊಟಕ್ಕೋಸ್ಕರ ಕೋರ್ಟ್ ಮೆಟ್ಟಿಲು ಹತ್ತೋದನ್ನ ದರ್ಶನ್ ಪರ ವಕೀಲರು ಮುಂದುವರಿಸಿದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ಸೂಚನೆಯನ್ನ ಕೊಡಲಾಗಿತ್ತು, ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ನೀವು ಹೋಗಬೇಕು ಈ ವಿಚಾರಕ್ಕೆ ಅಂತ ಹೇಳಿ. ಸೊ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಊಟಕ್ಕಾಗಿ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿನ ಊಟ ಜೀರ್ಣಿಸಿಕೊಳ್ಳೋಕೆ ಆಗ್ತಾ ಇಲ್ಲ, ರುಚಿಸ್ತಾ ಇಲ್ಲ, ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಾ ಇದೆ ಅನ್ನೋದೆಲ್ಲ ಅವರ ಪರ ವಕೀಲರು ಕೋರ್ಟ್ಗೆ ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ವಿಚಾರಣೆಗೆ ಯಾವಾಗ ಬರೋ ಸಾಧ್ಯತೆ ಇದೆ? ಏನಾದರೂ ಟೈಮ್ ಲೈನ್ ಕೊಟ್ಟಿದೆಯಾ ಕೋರ್ಟು? ಮತ್ತೆ ಜೈಲಿನ ಮ್ಯಾನ್ಯಲ್ ಏನು ಹೇಳುತ್ತೆ ಮುರಳಿ ಈ UTP ಅಥವಾ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಇಂಥ ಅವಕಾಶದ ಬಗ್ಗೆ? ಮಮತಾ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 2:45ಕ್ಕೆ ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ. ಜೊತೆಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕೆ ಬೆಳಗ್ಗೆ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ಈಗಾಗಲೇ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು ಅಂದ್ರೆ 7 ದಿನದ ಒಳಗಾಗಿ ಈ ಅರ್ಜಿಯ ಇತ್ಯರ್ಥವನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಸೂಚನೆಯನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಇವತ್ತು 2:45ಕ್ಕೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಮತ್ತು ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಇವತ್ತು ಆಗುವಂತ ಸಾಧ್ಯತೆಗಳಿರುವಂಥದ್ದು. ಮಮತಾ, ನೀವು ಕೇಳ್ತಾ ಇದ್ರಿ ವಿಚಾರಣಾಧೀನ ಕೈದಿಗೆ, ವಿಚಾರಣಾಧೀನ ಆರೋಪಿಗೆ ಇದರಲ್ಲಿ ಅವಕಾಶಗಳಿದೆಯಾ ಅಂತ ಹೇಳಿ. ಸೆಕ್ಷನ್ 30 ಪ್ರಕಾರ ಇದಕ್ಕೆಲ್ಲ ಅವಕಾಶಗಳಿದಾವೆ. ಅದು ಯಾವ ಸಂದರ್ಭದಲ್ಲಿ ಅಂದ್ರೆ ಅವ್ರಿಗೆ ತೀವ್ರವಾಗಿ ಅನಾರೋಗ್ಯ ಇರುವಂಥದ್ದು ಅಥವಾ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧೀನ ಆರೋಪಿಗೆ ಮನೆಯ ಊಟವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಮನೆಯ ಒಂದಷ್ಟು ಸೌಕರ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಅದು ಮೊದಲು ಜಿಲ್ಲಾ ಕೇಂದ್ರ ಏನಿದೆ ಅಂದ್ರೆ ಕಾರಾಗೃಹ ಏನಿದೆ, ಕಾರಾಗೃಹದ ಕೇಂದ್ರದ IGP ಅವರ ಬಳಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಬೇಕಂತೆ. ಮನವಿಯನ್ನು ಮಾಡಿಕೊಂಡು ಅದನ್ನ ಪುರಸ್ಕಾರ ಮಾಡದೇ ಇದ್ದ ಸಂದರ್ಭದಲ್ಲಿ ಅದನ್ನ ಕೋರ್ಟ್ಗೆ ತರುವಂಥದ್ದು ಮತ್ತು ಕೋರ್ಟ್ಲಿ ಮ್ಯಾಜಿಸ್ಟ್ರೇಟ್ನ ಮೂಲಕ ಒಂದು ಆದೇಶವನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗಿರುವಂಥದ್ದು. ಅಂದ್ರೆ ಕೆಲವೊಂದು ನಿಬಂಧನೆಗಳೇನಿತ್ತು ಆ ನಿಬಂಧನೆಗಳನ್ನ ಫಾಲೋ ಅಪ್ ಮಾಡಿ ಅದು ರಿಜೆಕ್ಟ್ ಆದ ಬಳಿಕ ಕೋರ್ಟ್ಗೆ ತರಬೇಕಂತ ಅನಿವಾರ್ಯತೆಗಳಿದೆ. ಆದರೆ ಈ ದರ್ಶನ್ ಅವರ ಪ್ರಕರಣದಲ್ಲಿ ಆ ರೀತಿಯಾಗಿಲ್ಲ. ಡೈರೆಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿದ್ದಾರೆ. ಜೊತೆಗೆ ಅವರಿಗೆ ಆರೋಗ್ಯ ಸಮಸ್ಯೆಗಳೇನಿತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಜೊತೆಗೆ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿರೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ ಅಂತೇಳಿ ನಿನ್ನೆ ಕೂಡ ಆಕ್ಷೇಪಣೆಯನ್ನ ಮಾಡಿದ್ರು. ಬಹುತೇಕ ಇವತ್ತು ಕೂಡ ಅರ್ಜಿಯ ವಾದ ಪ್ರತಿವಾದ ಸಂದರ್ಭದಲ್ಲಿ ಇದೇ ರೀತಿಯ ಆಕ್ಷೇಪಣೆಗಳನ್ನು ಕೂಡ ಎತ್ತುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಇವತ್ತು ಅರ್ಜಿಯ ವಾದ ಪ್ರತಿವಾದ ಆಗುತ್ತೆ. ಅದಾದ ಬಳಿಕ ಕೋರ್ಟ್ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.